ರಾಜ್ಯದಲ್ಲಿ ಹೋಟೆಲ್ ಊಟ ತಿಂಡಿ ಬೆಲೆ ಗಗನಕ್ಕೇರುವ ಭೀತಿ ಎದುರಾಗಿದೆ. ಹೋಟೆಲ್ ಕಾರ್ಮಿಕರ ಕನಿಷ್ಠ ವೇತನ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತಾ ಇದ್ದಂತೆ ಹೋಟೆಲ್ ದರದಲ್ಲಿ ಭಾರಿ ಏರಿಕೆಯಾಗೋ ಮುನ್ಸೂಚನೆ ಸಿಕ್ಕಿದೆ. ಜನಸಾಮಾನ್ಯರಿಗೆ ಸರ್ ತುಂಬಾ ಬಡವರು ಹೇಗೆ ಬದುಕ್ತಾರೆ ಸರ್, ಮಧ್ಯಮ ವರ್ಗದವರ ಪರಿಸ್ಥಿತಿ ಇದೆಲ್ಲ ಇದು ತುಂಬಾ ಚಿಂತಾಜನಕ ಸರ್. ಯಾಕಂದ್ರೆ ಅವರೆಲ್ಲ ಬಹು ಕೋಟ್ಯಾಧೀಶರುಗಳು, ಅವ್ರಿಗೆ ಎಷ್ಟು ಬೇಕಾದ್ರೂ ಒಂದು ಹೋಟ್ಲಿಗೆ ಹೋಗಿ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ. ದೋಸೆ 150, ಫುಲ್ ಮಿಲ್ಸ್ಗೆ 200. ಹೋಟೆಲ್ ಊಟ ದುಬಾರಿ, ಸದ್ಯದಲ್ಲೇ ಜೇಬಿಗೆ ಕತ್ತರಿ. ಬಡವರ ಪಾಲಿಗೆ ಇನ್ಮುಂದೆ ಹೋಟೆಲ್ ಊಟ ಅನ್ನೋದು ಗಗನಕುಸುಮ ಆಗೋ ಎಲ್ಲಾ ಲಕ್ಷಣ ಕಾಣುತ್ತಿದೆ. ಯಾಕಂದ್ರೆ ಸದ್ಯದಲ್ಲೇ ಹೋಟೆಲ್ ದರ ಏರಿಕೆಯಾಗೋ ಸೂಚನೆ ಸಿಕ್ತಿದ್ದು ಯಾರೂ ಊಹಿಸದ ಮಟ್ಟಕ್ಕೆ ಬೆಲೆ ಏರಿಕೆಯಾಗಲಿದೆಯಂತೆ. ಹೋಟೆಲ್ಗೆ ಹೋಗೋದಕ್ಕೂ ಮೊದಲು ಜೇಬು ಮುಟ್ಟಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ದುಬಾರಿ ಊಟ ಮಾಡೋದಿರ್ಲಿ, ಇಡ್ಲಿ ವಡೆ ಮಸಾಲೆ ದೋಸೆ ತಿನ್ನೋದಕ್ಕೂ ಹಿಂದೆ ಮುಂದೆ ನೋಡುವಂತಾಗಲಿದೆ. ಯಾಕಂದ್ರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವಂತೆ ಸರ್ಕಾರ ಸೂಚನೆ ನೀಡಿದ್ದಕ್ಕೆ ಹೋಟೆಲ್ನವರು ಗ್ರಾಹಕರಿಗೆ ಬರೆ ಎಳೆಯುವುದಕ್ಕೆ ರೆಡಿಯಾಗಿದ್ದಾರೆ. ಕಾರ್ಮಿಕರ ಹಿತದೃಷ್ಟಿಗೆ ನಿಂತಿರೋ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಬೃಹತ್ ನಗರ ಪಾಲಿಕೆ, ಜಿಲ್ಲಾ ಕೇಂದ್ರ ಹಾಗೂ ಗ್ರಾಮೀಣ ಪ್ರದೇಶ ಅಂತ 3 ವಲಯಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಇದರ ಅನ್ವಯವೇ ಕಾರ್ಮಿಕರ ಮಾಸಿಕ ವೇತನ ನಿಗದಿ ಮಾಡಲಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಕೊಡಲಿದೆ ಅಂತ ಮಾಲೀಕರು ಸಿಡಿದೆದ್ದಿದ್ದಾರೆ. ಒಂದು ವೇಳೆ ಸಿಬ್ಬಂದಿ ವೇತನವನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದ್ರೆ ಊಟ ತಿಂಡಿ ದರ ಏರಿಕೆ ಅನಿವಾರ್ಯ ಅಂತಿದ್ದಾರೆ. ಹೋಟೆಲ್ ಕಾರ್ಮಿಕರ ವೇತನವನ್ನ ಸರ್ಕಾರ ನಿಗದಿ ಮಾಡಿದ್ದು ವಲಯವಾರು ಇಂತಿಷ್ಟು ಹಣ ನೀಡಬೇಕು ಅನ್ನೋ ಆದೇಶ ನೀಡಿದೆ. ನಗರ ಪಾಲಿಕೆ, ಜಿಲ್ಲಾ ಕೇಂದ್ರ, ಗ್ರಾಮೀಣ ಮತ್ತು ಸಣ್ಣ ಪಟ್ಟಣ ಎಂದು ವಿಂಗಡಣೆ ಮಾಡಲಾಗಿದ್ದು ಝೋನ್ 1ರಿಂದ 23,376 ರಿಂದ 31,114 ರೂಪಾಯಿವರೆಗೂ ನಿಗದಿ ಮಾಡಲಾಗಿದ್ದು, ಝೋನ್ 2ರಲ್ಲಿ 21,251 ರೂಪಾಯಿಯಿಂದ 28,285 ರೂಪಾಯಿ, ಝೋನ್ 3ರಲ್ಲಿ 19,319 ರಿಂದ 25,714 ರೂಪಾಯಿವರೆಗೂ ನಿಗದಿ ಮಾಡಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಇದನ್ನ ಪರಿಷ್ಕರಣೆ ಮಾಡುವಂತೆಯೂ ಆದೇಶ ಹೊರಡಿಸಿದ್ದಾರೆ. ನಮ್ಮ ಉದ್ಯಮಕ್ಕೆ ಗ್ಯಾಸ್ ಬೆಲೆ ಅಧಿಕವಾಯಿತು, ಮತ್ತೆ ಪೆಟ್ರೋಲ್ ಡೀಸೆಲ್ನಿಂದ ಎಲ್ಲ ಅಗತ್ಯ ವಸ್ತುಗಳು ಹೆಚ್ಚಿಗಾಯಿತು. ಸ್ವಲ್ಪ ಮಟ್ಟಿನ ಕೆಲವೊಂದು ಹೋಟೆಲ್ಗಳಲ್ಲಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಿದ್ದೇವೆ. ಈಗ 60% ನಮ್ಮ ಸಂಬಳ ಹೆಚ್ಚಿಗೆ ಮಾಡಬೇಕಾಗಿದೆ. ಇದರ ಜೊತೆ ESA, PF ಇತರ ಸ್ಟ್ಯಾಚ್ಯುಟರಿ ಪೇಮೆಂಟ್ಗಳು ಅದು ಒಂದು 30% ಸೇರುತ್ತದೆ. ಈ ಅಧಿಕವಾದ ಹೆಚ್ಚಳದಿಂದ ಖಂಡಿತ ಸರ್ಕಾರ ಪುನರ್ ಪರಿಶೀಲನೆ ಮಾಡದೇ ಇದ್ದರೆ ಬೆಲೆಗಳು ಏರುವುದು ಅನಿವಾರ್ಯವಾಗ್ತದೆ. ಇನ್ನು ಹೋಟೆಲ್ ಕಾರ್ಮಿಕರ ವೇತನ ಪರಿಷ್ಕರಣೆ ಆಗಿದ್ದೇ ಆದರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಿಂದೆಂದೂ ನೋಡದಂತ ಬೆಲೆ ಏರಿಕೆ ಈಗ ಆಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಸದ್ಯಕ್ಕೆ ಒಂದು ಪ್ಲೇಟ್ ಇಡ್ಲಿ ಬೆಲೆ 50 ರೂಪಾಯಿ ಇದೆ. ಮುಂದೆ ಏನಾದರೂ ಬೆಲೆ ಏರಿಕೆ ಆದರೆ ಇದರ ಬೆಲೆ 90 ರೂಪಾಯಿಗೆ ಏರಿಕೆ ಆಗಲಿದೆ. ಹಾಗೆಯೇ ಮಸಾಲೆ ದೋಸೆ ಬೆಲೆ ಸದ್ಯಕ್ಕೆ 80 ರೂಪಾಯಿ ಇದ್ದು 150 ರೂಪಾಯಿಗೆ ಏರಿಕೆ ಆಗಲಿದೆ. ಹಾಗೆಯೇ ಉಪ್ಪಿಟ್ಟಿನ ಬೆಲೆ ಸದ್ಯಕ್ಕೆ 40 ರೂಪಾಯಿ ಇದ್ದು ಮುಂದೆ 70 ರೂಪಾಯಿಗೆ ಏರಿಕೆ ಆಗಲಿದೆ. ಇನ್ನು ಪೊಂಗಲ್ ಬೆಲೆ 70 ರೂಪಾಯಿ ಇದ್ದು 100 ರೂಪಾಯಿಗೆ ದರ ಹೆಚ್ಚಳವಾಗಲಿದೆ. ಹಾಗೆಯೇ ಊಟದ ಬೆಲೆ ಸದ್ಯಕ್ಕೆ 120 ರೂಪಾಯಿ ಇದ್ದು ಮುಂದೆ ಬೆಲೆ ಏರಿಕೆ ಆದರೆ 200 ರೂಪಾಯಿಗೆ ಬಂದು ನಿಲ್ಲಲಿದೆ. ಬೇಸಿಕ್ ಸ್ಯಾಲರಿ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ಸರ್ಕಾರದ ಏನು ನಿಯಮಗಳು ಕಾನೂನುಬದ್ಧವಾಗಿ ನಾವು ಎಲ್ಲ ಮಾಡಬೇಕಾಗತ್ತೆ. ಇದನ್ನೆಲ್ಲ ನಾವು ಭರಿಸಿದಾಗ ಗ್ರಾಹಕರ ಮೇಲೇ ನಾವು ಇದನ್ನ ಹೊರೆ ಹಾಕಬೇಕಾಗತ್ತೆ. ಯಾಕೆಂದರೆ ನಾವು 1 ತಿಂಗಳು 2 ತಿಂಗಳು ಇದನ್ನು ನಾವು ಅನುಭವಿಸ್ಬೋದು. ಅದಾದಮೇಲೆ ನಾವು ದರ ಜಾಸ್ತಿ ಮಾಡಿ ನಮ್ಮ ಒಂದು ಲಾಸ್ ಏನಾಗ್ತಿದೆ ಅದನ್ನು ಭರಿಸುವಂಥ ವ್ಯವಸ್ಥೆಗೆ ನಾವು ಹೋಗಬೇಕಾಗತ್ತೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಮೊದಲೇ ದೊಡ್ಡ ಹೊಡೆತ ಬಿದ್ದಿದೆ. ಗ್ಯಾಸ್ ಬೆಲೆ ಗಗನಕ್ಕೇರಿದೆ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಇಂಥ ಹೊತ್ತಲ್ಲಿ ಕಾರ್ಮಿಕರ ವೇತನ ಪರಿಷ್ಕರಣೆ ಮಾಡಿದ್ರೆ ದರ ಏರಿಕೆ ಅನಿವಾರ್ಯ ಅನ್ನೋದು ಹೋಟೆಲ್ ಮಾಲೀಕರ ಮಾತು. ರಾಜ್ಯದಲ್ಲಿ ಸದ್ಯ 30,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಬೆಂಗಳೂರಲ್ಲೇ 15,000ಕ್ಕೂ ಹೆಚ್ಚು ರೆಸ್ಟೋರೆಂಟ್ ಹಾಗೂ ದರ್ಶಿನಿಗಳಿವೆ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಬಹುತೇಕರು ಉತ್ತರ ಭಾರತೀಯರು. ಹಲವು ಸಣ್ಣ ಹೋಟೆಲ್ ಹಾಗೂ ದರ್ಶಿನಿಗಳಲ್ಲಿ ಕನಿಷ್ಠ ವೇತನವನ್ನು ನೀಡುತ್ತಿಲ್ಲ ಅನ್ನೋ ಆರೋಪವಿದೆ. ಹೀಗಾಗಿಯೇ ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಆದರೆ ಹೋಟೆಲ್ನವರು ಗ್ರಾಹಕರ ಜೇಬಿಗೆ ಬರೆ ಹಾಕುವ ಮುನ್ಸೂಚನೆ ನೀಡಿದ್ದಾರೆ. ಇದು ಗ್ರಾಹಕರ ಅಸಮಾಧಾನಕ್ಕೆ ಕಾರಣವಾಗಿದೆ.
ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಇದು ಮಾಡ್ತಾರೆ. ಬಟ್ ಏನಂದರೆ ಈಗ ಇವರು ಅಮೌಂಟೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಹೋಟೆಲ್ ಬಿಸ್ನೆಸ್ಸಲ್ಲಿ, ಅವ್ರಿಗೆ ಅದು ವರ್ಕೌಟ್ ಆಗುತ್ತೋ ಅದನ್ನು ನೋಡಿಕೊಂಡು ಅದು ಪ್ರಕಾರ ಮಾಡ್ತು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಆಗುತ್ತೆ ಸರ್. ಅದೇ ಅದರಲ್ಲಿ ಆವ್ರೇಜಲ್ಲಿ ನೋಡಿಕೊಂಡು ಎಲ್ಲಿ ಕಡಿಮೆ ಇದೆ ಅಲ್ಲಿ ಜನ ಹೋಗ್ತಾರೆ ಅಷ್ಟೇ. ಹೌದು 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 ಅದು ಎಲ್ಲರೂ ಅದು ಸಫರ್ ಮಾಡಲೇಬೇಕು ಸರ್ ಅದು. ಬಟ್ ಏನಂತಂದರೆ ಬಿಸ್ನೆಸ್ ಮಾಡೋರು ಅವರು ಯೋಚನೆ ಮಾಡಬೇಕು. ಈಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರದ್ದು ಡೈಲಿ ಖರ್ಚುಗಳಿರುತ್ತೆ, ತಿಂಗಳಾದರೂ ಸಂಬಳ ಕೊಡಲೇಬೇಕು. ಬಿಸ್ನೆಸ್ ಎಷ್ಟಾದ್ರೂ ಆ ಎಕ್ಸ್ಪೆನ್ಸಸ್ ಹೊತ್ತು ಅವ್ರು ಬೇರೆ ಮಾಡಲೇಬೇಕಾಗುತ್ತಲ್ಲ ಸರ್. ಸರ್ ಇವಾಗ ಇದು ಯಾರು ತಪ್ಪು ಅಂತ ನಮ್ಗೆ ಹೇಳಕ್ ಬರ್ತಾ ಇಲ್ಲ. ಈ ಸರ್ಕಾರದ ತಪ್ಪು ಅಥವಾ ಈಗ ನೋಡಿ, ಈಗ ಯುದ್ಧಗಳಾಯ್ತು, ಗ್ಯಾಸ್ ಇದಾಯ್ತು, ಇವ್ರನ್ನ ನಾವು ತಪ್ಪು ಅಂತ ಇವ್ರನ್ನ ದೂರಕ್ಕೆ ಬರಲ್ಲ. ಯಾಕಂತಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ. ಗ್ಯಾಸಿಗೆ 1 ಡಬಲ್ 3 ತಗೊಂಡು ಅವರು ಅದನ್ನು ಮ್ಯಾನೇಜ್ ಮಾಡಬೇಕು. ಜೊತೆಗೆ ಅದರಲ್ಲಿ ತುಂಬಾ ಹೊರೆ ಹಾಕಿದ್ರೆ ಜನಸಾಮಾನ್ಯರಿಗೆ ಹೊರೆ ಸರ್. ಇದರಿಂದ ಅವ್ರ ಪಾಪ ವರ್ಕರ್ಸಿಗೆ ಅವ್ರು ಸ್ಯಾಲ್ರಿ ಕೊಡಬೇಕು, ಅವರು ಮೇಂಟೈನ್ ಮಾಡಲಿಲ್ಲ ಅಂದಾಗ ಹೋಟೆಲ್ ಮುಚ್ಚೋಗುತ್ತೆ ಅಲ್ವಾ. ಈಗ ಅದಕ್ಕೆ ಏನು ಮಾಡ್ತಾರೆ, ಅವರು ಗ್ರಾಹಕರ ಮೇಲೆ ಹಾಕ್ತಾರೆ ರೇಟ್ನ. ಇದನ್ನ ಸಾರ್ವಜನಿಕರು ಪ್ರತಿಭಟಿಸಬೇಕು. ಆಮೇಲೆ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಅವ್ರು ಒಂದು 50 ರೂಪಾಯಿ ಊಟ ಅಂದರೆ ಅವ್ರು 70 ರೂಪಾಯಿ ಮಾಡಿದ್ರೆ ತಿನ್ನಲೇಬೇಕು ಅನಿವಾರ್ಯ ಇದ್ದಾಗ, ನೋಡ್ತೀವಲ್ಲ. ಹಾಗಾಗಿ ಇದು ಅನಿವಾರ್ಯ ಅನ್ನೋದಕ್ಕಿಂತ ಸರ್ಕಾರಗಳು ತುಂಬ ಜವಾಬ್ದಾರಿ ತಗೋಬೇಕು. ಎಲ್ಲ ಸರ್ಕಾರಗಳು ಜವಾಬ್ದಾರಿ ತಗೋಬೇಕು. ಏನು ಎಲ್ಲಿ ಡ್ಯಾಮೇಜ್ ಆಗಿದೆ, ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಸರಿಗೆ ಫುಲ್ಫಿಲ್ ಮಾಡುವಂಥ ಇವ್ರದ್ದೆಲ್ಲ ಸರ್ವಿಸ್ ಮೋಟಿವ್ ಇರಬೇಕು. ಒಂದು ಕಡೆ ಕಾರ್ಮಿಕರ ಹಕ್ಕು ಮತ್ತು ಕನಿಷ್ಠ ವೇತನದ ಪ್ರಶ್ನೆ, ಇನ್ನೊಂದು ಕಡೆ ಹೋಟೆಲ್ನವರಿಗೆ ಹೊರೆಯಾಗೋ ಆತಂಕ. ಆದರೆ ಇದರ ಬೆಲೆ ತೆರೋದು ಮಾತ್ರ ಗ್ರಾಹಕರು. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು.